ಚಳಿಗಾಲ ಮಳೆಗಾಲ ಬಂತು ಅಂದರೆ ಎಲ್ಲರಿಗೂ ಜ್ವರ, ಕೆಮ್ಮು, ನೆಗಡಿ, ಸುಸ್ತು ಅಂತ ಆಫೀಸ್ಗಳಿಗೆ, ಸ್ಕೂಲ್ಗಳಿಗೆ, ಸ್ವಂತ ಉದ್ಯಮ ಇದ್ದರೆ ಅದಕ್ಕೆ ಚಕ್ಕರ್ ಕೊಡೋರೇ ಜಾಸ್ತಿ. ಇದರಿಂದ ತುಂಬ ಸಮಯ ನಷ್ಟ ಆಗುತ್ತೆ, ಜೊತೆಗೆ ಸಫರಿಂಗು ಜಾಸ್ತಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕಾಗಲ್ವಾ? ಪ್ರತಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಥರ ಅನುಭವಿಸ್ಲೇಬೇಕಾ? ಅದು ನೋಡಿ, ಒಬ್ಬರು ಬಂತು ಅಂದರೆ ಮನೆಯಲ್ಲಿ ಎಲ್ಲರಿಗೂ ಬಂದ್ಬಿಡುತ್ತೆ. ಒಬ್ಬರು ಆದಮೇಲೆ ಒಬ್ಬರು ಮಲಗಕ್ಕೆ ಶುರು ಮಾಡ್ತಾರೆ. ಇದರಿಂದ ಒಂದು ನೋವು ಅನುಭವಿಸ್ಬೇಕು, ಇನ್ನೊಂದು ಹಣದ ವೆಚ್ಚ, ಒಂದು ಜೊತೆಗೆ ಸಮಯದ ನಷ್ಟ. ಸೊ ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡ್ಬೋದು? ಹೋಮಿಯೋಪತಿಯಿಂದ ಜ್ವರ ಬೇಗ ವಾಸಿಯಾಗತ್ತಾ? ಹೋಮಿಯೋಪತಿ ನಿಧಾನ, ಜ್ವರ 1 ವಾರ 10 ದಿವಸ ತೊಗೊಂಡ್ಬಿಟ್ರೆ ಹೆಂಗೆ ಸಾರ್ ಅಂತೆಲ್ಲ ಕೇಳ್ತಾರೆ. ಇಲ್ಲ, ಹೋಮಿಯೋಪತಿ ಔಷಧಿನಲ್ಲಿ ನಿಮಗೆ ಜ್ವರ ಬೇಗ ವಾಸಿಯಾಗತ್ತೆ. ಅದರಲ್ಲೂ ನೀವು ಜ್ವರ ಶುರುವಾದ ದಿನವೇ ಬಂದರೆ ವಿತಿನ್ 1 ಗಂಟೆ 2 ಗಂಟೆಲೇ ವಾಸಿಯಾಗತ್ತೆ. ಇವತ್ತು ನೀವು ಹೋಮಿಯೋಪತಿ ಔಷಧಿ ತೊಗೊಂಡ್ರೆ ನಾಳೆ ಕಚೇರಿಗೆ ಹೋಗ್ಬೋದು. ಇದು ದೊಡ್ಡ ಅಡ್ವಾಂಟೇಜು. ಕೆಲವೊಂದು ಸತಿ ಬೇರೆ ವೈದ್ಯಕೀಯ ಪದ್ಧತಿ ತೊಗೊಂಡಾಗ ಆ ಔಷಧಿಗಳಿಂದನೇ ಒಂದಷ್ಟು ಸುಸ್ತಾಗತ್ತೆ. ಊಟ ಸೇರದೇ ಇರೋದು, ವಾಂತಿ ಇರೋದು, ಗ್ಯಾಸ್ಟ್ರಿಕ್ ಆಗೋದು, ಅದರಿಂದ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಕಚೇರಿಗೂ ಹೋಗೋಕ್ಕಾಗಲ್ಲ, ಶಾಲೆಗಳಿಗೂ ಹೋಗೋಕ್ಕಾಗಲ್ಲ. ಆದರೆ ಹೋಮಿಯೋಪತಿ ಔಷಧಿ ಸರಿಯಾಗಿ ಕೊಟ್ಟಾಗ, ಆ ವ್ಯಕ್ತಿಗೆ ಸೂಕ್ತವಾದ ಹೋಮಿಯೋಪತಿ ಔಷಧಿನ ನಾವು ನೀಡಿದಾಗ ಏನಾಗುತ್ತೆ, ತಕ್ಷಣ ಅವನ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಜ್ವರ ಗಂಟೆಗಳಲ್ಲೇ ವಾಸಿಯಾಗತ್ತೆ. ಈ ಉದಾಹರಣೆಗೆ ಆ ವ್ಯಕ್ತಿ ಯಾವ ರೀತಿ ಜ್ವರ ಬಂದಿರೋ ಬೇರೆ ವ್ಯಕ್ತಿಗಳಿಗಿಂತ ಭಿನ್ನ ಅನ್ನೋದನ್ನು ನಾವು ಕಂಡುಹಿಡ್ಕೊತೀವಿ. ಅವನಿಗೆ ಚಳಿ ಅನಿಸುತ್ತಾ, ಸೆಕೆ ಅನಿಸುತ್ತಾ? ಯಾಕೆಂದರೆ ಜ್ವರ ಬಂದವ್ರಿಗೆ ಎಲ್ಲರಿಗೂ ಚಳಿ ಆಗಲ್ಲ, ಕೆಲವ್ರಿಗೆ ಸೆಕೆ ಆಗುತ್ತೆ, ಫ್ಯಾನ್ ಬೇಕು ಅಂತಾರೆ. ಜೊತೆಗೆ ಬಾಯಾರಿಕೆ ಇದೆಯಾ ಇಲ್ವಾ, ಮೋಷನ್ ಪಾಸ್ ಮಾಡಿದಾನ ಇಲ್ವಾ, ಊಟ ಸೇರುತ್ತಾ ಇಲ್ವಾ, ಜೊತೆಗೆ ತಲೆನೋವು ಇದೆಯಾ, ಮೈಕೈ ನೋವು ಇದೆಯಾ, ಸುಸ್ತಿದೆಯಾ, ವಾಂತಿ ಇದೆಯಾ, ಬೇದಿ ಆಗ್ತಿದೆಯಾ. ಕೆಲವರಿಗೆ ಜ್ವರ ಬಂತು ಅಂದರೆ ಏನೇನೋ ತಿನ್ನಬೇಕು ಅನಿಸುತ್ತೆ, ನನಗೆ ಜ್ಯೂಸ್ ಕುಡಿಬೇಕು ಅನಿಸುತ್ತೆ, ಅದರಲ್ಲೂ ನಿಂಬೆಹಣ್ಣೆ ಜ್ಯೂಸ್ ಬೇಕು ಅಂತಾರೆ, ನಿಂಬೆಹಣ್ಣು ಜ್ಯೂಸ್ ಬೇಕು ಅಂತಾರೆ. ಅವ್ರಿಗೆ ಆ್ಯಸಿಡ್ ಫಾಸ್ ಅಂತ ಔಷಧಿ ಕೊಟ್ಟರೆ ತಕ್ಷಣ ಕಡಿಮೆ ಆಗುತ್ತೆ. ಕೆಲವ್ರಿಗೆ ಜ್ವರ ಬಂದರೆ ತಲೆ ಸಿಡಿತಾ ಇದೆ, ತಡ್ಕೊಳಕ್ಕಾಗ್ತಿಲ್ಲ ಅಂತಾರೆ, ಅವ್ರಿಗೆ ಚೈನಾ ಅಂತ ಔಷಧಿ ಕೊಡ್ತೀವಿ. ಮತ್ತು ಕೆಲವರಿಗೆ ಮಲ್ಕೊಂಡೇ ಇರಬೇಕು, ಸುಮ್ಮನೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಯಾರು ಮಾತಾಡ್ಸಿದ್ರೆ ಬೈತಾರೆ, ಅವ್ರಿಗೆ ನಕ್ಸ್ವಾಮಿಕಾ ಅಂತ ಔಷಧಿ ಕೊಡ್ತೀವಿ. ಈ ಥರ ಆ ವ್ಯಕ್ತಿ ಜ್ವರದಲ್ಲಿ ಹೇಗೆ ಭಿನ್ನವಾಗಿದ್ದಾನೆ ಬೇರೆ ಜ್ವರದ ವ್ಯಕ್ತಿಗಳಿಗಿಂತ ಅನ್ನೋದನ್ನು ಕಂಡಿಡ್ಕೊಂಡು ಔಷಧಿ ಕೊಟ್ಟಾಗ ಹೋಮಿಯೋಪತಿನಲ್ಲೇ ಭಾಳ ಬೇಗ ವಾಸಿಯಾಗುತ್ತೆ. ಮತ್ತು ನೀವು ಆಸ್ಪತ್ರೆಗೆ ದಾಖಲಾಗೋ ಅವಶ್ಯಕತೆನೇ ಬರಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆನೇ ಬರಲ್ಲ. ಕೇವಲ ಒಂದು 200-300 ರೂಪಾಯಿಗಳಲ್ಲೇ ನೀವು ಜ್ವರನ ವಾಸಿ ಮಾಡ್ಕೋಬೋದು. ಹೋಮಿಯೋಪತಿ ಔಷಧ ತಗೊಳ್ಳೋದ್ರ ಜೊತೆಗೆ ಸುಸ್ತು ಕಡಿಮೆ ಆಗೋ ತನಕ ಕೆಲಸ ಮಾಡದೇ ಇರೋದು, ಬೆಚ್ಚಗಿನ ಉಡುಪನ್ನು ಧರಿಸೋದು, ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸೋದು, ಉದಾಹರಣೆಗೆ ಗಂಜಿ ಕುಡಿಯೋದು, ರಾಗಿ ಸರಿ ಕುಡಿಯೋದು, ಇಡ್ಲಿ ತಿನ್ನೋದು, ಇದೆಲ್ಲ ಮಾಡೋದ್ರಿಂದ ಜ್ವರ ಬೇಗನೆ ವಾಸಿಯಾಗುತ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.